ಎಷ್ಟು ಬಂದಿದೆ ಸ್ವಾಮಿ ಇದ್ರ ಖರ್ಚು? ಇದು ಅವಾಗ ಇದು ಒಂದು 60 ಲಕ್ಷ ಆಯ್ತು. ಅಂದ್ರೆ ಲೋನ್ ಮಾಡಿದ್ರ? ಇಲ್ಲ, ಲೋನ್ ಮಾಡಿದಿರಿ. ಲೋನ್ ಅವಾಗ 1 ಕೋಟಿ ಲೋನ್ ಕೊಟ್ಟಿದ್ರಿ. ಯಾವ ಸ್ಕೀಮು ತಗೊಂಡಿಲ್ಲ ನಾವು, ಯಾವ ಸ್ಕೀಮು ತಗೊಂಡಿಲ್ಲ, ಏನಿಲ್ಲ. ನಮ್ಮ ಪಾಡಿ ನಾವು ತಗೊಂಡಿವಿ, ನಮ್ಮ ಪಾಡಿ ನಾವು ದುಡ್ಡು ತೀರ್ಸ್ತಾ ಇದೀವಿ ಅಷ್ಟೇ. ಅಲ್ಲ, ಈ ಸದ್ಯಕ್ಕೆ ಒಂದ್ 800 ಲೀಟರ್ ಆಗುತ್ತೆ ಈಗ. ಈ ಪ್ರೆಸೆಂಟ್ ಎಲ್ಲ ಇದಾಗ 1000 ದಾಟ್ತತ್ರಿ. ಅಂದ್ರೆ ಅವು ಇದಾಗ ಇವೇನಾಗ್ತಾವ, ಇವು ಪ್ರೆಗ್ನೆನ್ಸಿ ಇರ್ತಾವ್ರಿ ಒಂದೊಂದು. ವಾ ಸ್ನೇಹಿತರೆ ನೋಡಿ, ಎಂತ ದೊಡ್ಡ ಬಣಿವಿದು. ಎಷ್ಟು ತಿಂಗಳಾಗುತ್ತೆ ಸ್ವಾಮಿ ಇಷ್ಟು ಹುಲ್ಲು? ಒಂದ್ 4 ತಿಂಗಳಾಗುತ್ತೆ ನೋಡ್ರಿ ಇದು ಅಷ್ಟೇ. ಈಗ ಮತ್ತೆ ನಮಗೆ ಒಂದು 50-60 ಲೋಡ್ ಆ ಕಡೆ ಸ್ಟಾಕ್ ಮಾಡ್ಕೊಳತ್ರಿ. ಅಂದ್ರೆ ವರ್ಷದಲ್ಲಿ 2 ಸರಿ ಫಿಕ್ಸ್ ಖರೀದಿ ಆಗಾರ ನಿಮ್ದು? 2 ಸಲ ಮಾಡ್ಲೇಬೇಕ್ರಿ. ಪೆಂಡಿ ಲೆಕ್ಕ ಆದ್ರೂ ಕೂಡ, ಬಣಿವಿ ಲೆಕ್ಕ ಆದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ 14-15 ಲಕ್ಷ ರೂಪಾಯಿ ಇದ್ದು ಒಣ ಹುಲ್ ಬೇಕ್ರಿ. ಈಗ ನೇಪೇರ್ ಏನೈತಲ್ಲ, ಈಗ ನೇಪೇರ್ ನಮ್ದೇ ಒಂದ್ 6 ಎಕರೆ ಐತ್ರ. ಒಂದ್ ಮೇವ್ ಹಾಕ್ತಿವ್ರಿ, ಅದನ್ನ ಒಂದ್ ಮೇವು ನೇಪೇರ್ ಹಾಕ್ತಿವ್ರಿ, 2 ಟೈಮ್ ಫುಡ್ ಕೊಡ್ತೀವ್ರಿ, ಫೀಡ್. ಅಂದ್ರೆ ಎಲ್ಲಾ ಮಿಕ್ಸ್ ಅದು. ನಾವು ಈಗ ಯಾವ್ದಾವ್ದು ಟೈಮ್ನಾಗ ಯಾವ್ದಾವ್ದು ಅನುಕೂಲ ಸಿಗ್ತದ ಅದನ್ನ. ಸ್ನೇಹಿತರೆ ನಮಸ್ಕಾರ. ಇವತ್ತು ನೋಡಿ ನಾವು ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಹುಣಸಿಕಟ್ಟೆ ಗ್ರಾಮಕ್ಕೆ ಬಂದಿನಿ. ಇಲ್ಲಿ ನಮ್ಮ ಮಹಾದೇವ್ ಸ್ವಾಮಿಯವರು ಹೈನುಗಾರಿಕೆ ಮಾಡ್ತಾ ಇದಾರೆ. ನಾವು ಆಲ್ರೆಡಿ ಕಳೆದ ಸಾರಿ ಒಂದ್ ಎಪಿಸೋಡ್ ಮಾಡಿದ್ವಿ ಅವ್ರದ್ದು. 50 ಹಸುಗಳನ್ನ ಸಾಕ್ತಾ ಇದ್ರು ಅವಾಗ. ಆದ್ರೆ ಈಗ ಒಂದು 90ರಿಂದ 100 ಹಸುಗಳಾಗಿದ್ದಾವೆ. ಏನು ಹೈನುಗಾರಿಕೆ ಲಾಭ ಇದೆಯೋ ಇಲ್ವೋ, ಅದು ಹೈನುಗಾರಿಕೆನ ಅವ್ರು ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ. ಅದ್ರ ಅನುಭವಗಳು ಏನು ಅಂತ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಮಹದೇವ್ ಸ್ವಾಮಿ ನಮಸ್ಕಾರ ರೀ. ಹೇಳ್ರಿ ಸ್ವಾಮ್ಯಾರ, ಈಗ ಮೊದ್ಲು ನಾವು ಬಂದಾಗ ಬರೀ 50 ಹಸು ಇದ್ವು. 45 ಜನ ಇದ್ವಿ, 45-50 ಇದ್ವಿ. ಈಗ ಒಂದ್ 92-93 ಅದಾವ್ರಿ ಹಸುಗಳು. ಆಗ ಕಡಿಮೆ ಆಗ್ತಿದ್ವು ಹಾಲು, ಈಗ ಪರವಾಗಿಲ್ಲ. ಈಗ ಇನ್ನೂ 8-10 ತರಬೇಕ್ರಿ. 92 ಅಂದ್ರೆ ಸೆಂಚುರಿ ಮಾಡ್ಬೇಕಂತ. ಸೆಂಚುರಿ ಅಂದ್ರೆ ಇದು 100 ಆಕಳದ ಫಾರಂ 100 ಆಕಳ ಫುಲ್ ಮಾಡೋಣ ಅಂತ. 104 ರೀ, 100 ಆದ್ರೂ ಮಾಡೋಣ ಅಂತ. ಹಸು ಎಲ್ಲಿ ಹೋಗಿ ತೊಂಬರ್ತೀರಿ ಸ್ವಾಮಿ ನೀವು? ಹಸು ಇದು ಹಿರಿಯೂರ್ರಿ, ಮಧುಗಿರಿ ಆ ಭಾಗ ಜಾಸ್ತಿ ತರ್ತೀವ್ರಿ. ಇಲ್ಲಿ ದಾವಣಗೆರೆ, ಚಾವಣಗಿ ಅಲ್ಲಿ ತರ್ತೀವ್ರಿ. ಅಂದ್ರ ಒಬ್ರು ಹೈನುಗಾರಿಕೆ ಮಾಡ್ಬೇಕಂತಂದ್ರ ಹಸುಗಳ ಆಯ್ಕೆ ಹೆಂಗ್ ಮಾಡ್ಕೋಬೇಕು? ಹಸುಗಳು ಆಯ್ಕೆ ಅದು ಈಗ ಹೇಳಿ ಕೊಟ್ರೆ ಬರಲ್ರಿ. ಅದು ಹೆಂಗಂದ್ರೆ ನಾವು ಅದನ್ನ ಏಜು, ಮಲೆ ತೊಟ್ಟು, ಅದು ಬ್ರೀಡು ಪ್ರತಿಯೊಂದನ್ನು ನೋಡಿ ಬಹಳ ವರ್ಷದ ಅನುಭವ ಅಲ್ಲ. ಸುಮಾರು ಒಂದ್ 15-16 ವರ್ಷದ ಅನುಭವ ಐತ್ರ. ಮೊದ್ಲಿಂದನೇ ಮಾಡಿವಲ್ಲ, ಗೊತ್ತಾಗತ್ರಿ. ಕೆಲವೊಂದ್ ಕಡೆ ಸಂತೆ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾವು ರೈತರ ಹತ್ರನ ತರ್ತೀವ್ರಿ. ಇಲ್ಲಿ ತನಕ ಇದು ರಾಗಿ ಹುಲ್ರಿ. ಇದು ರಾಗಿ ಹುಲ್ರಿ. ನಮ್ದು ಇದು ಹೆಚ್ಚೆಚ್ಚವಾಗಿ ಇಲ್ಲಿ ಸಿಗ್ತತ್ರಿ. ಇಲ್ಲಿ ರಾಗಿ ಹುಲ್ಲು ಸುತ್ತು 4-6 ಹಳ್ಳಿಯಲ್ಲಿ ಎಲ್ಲ ಇದನ್ನ ಖರೀದಿ ಮಾಡ್ತೀವಿ. ನಮ್ದು ಆಗುತ್ತೆ. ನಮ್ದು ಒಂದ್ 10-15 ಎಕರೆ ರಾಗಿ ಹುಲ್ ಬರ್ತದೆ, ಹಸೆ ಹುಲ್ ಬರುತ್ತೆ. ಎಷ್ಟು ಬೇಕು ಸ್ವಾಮ್ಯಾರ ವರ್ಷ ರಾಗಿ ಹುಲ್ಲು? ವರ್ಷ ಒಂದು 5000 ಪೆಂಡಿ ಮೇಲೆ ಬೇಕ್ರಿ. 5000 ಪೆಂಡಿ ಮೇಲೆ ಇದು ಪೆಂಡಿ ಕಟ್ಟಿಸ್ತೀವ್ರೆ. ಒಂದು 5000 ಮೇಲೆ ಬೇಕ್ರಿ. ನಮ್ದು ಅಲ್ದಲೆ ನಮ್ದು ಇಲ್ಲಿ 7-8 ಎಕರೆದು ಹಸೆ ಹುಲ್ಲು ಬರ್ತತ್ರಿ, ಆಮೇಲೆ ರಾಗಿ ಹುಲ್ಲು ಬರ್ತತಿ. ಅದು ಬಿಟ್ಟು ನಾವು ಖರೀದಿ ಮಾಡೋದು ಒಂದು 5000. ಅದು ವರ್ಷನ ಆಗಲ್ಲ, ಒಂದು 7 ತಿಂಗಳು 8 ತಿಂಗಳು ಆಗುತ್ತೆ. ಮತ್ತೆ ನೆಕ್ಸ್ಟ್ ಸೀಸನ್ ಮತ್ತೆ ಕಾಣ್ತಾವ. ಈಗ 50 ಆಕಳ ಸಾಕ್ಬೇಕಾದ್ರೆ ನಾವು ಮೊದಲೇ 100 ಆಕಳದ ಉದ್ದೇಶ ಇಟ್ಕೊಂಡೇ ಮಾಡಿದ್ವಿ. ಮೊದಲಿಂದ ಇದ್ರಾಗ ಆದಾಯ ಪರವಾಗಿಲ್ಲ, ಚೆನ್ನಾಗೈತ್ರಿ, ಏನ್ ತಪ್ಪೇನಿಲ್ಲ. ಈಗ ಒಂದೊಂದ್ ಸೀಸನ್ 30% ನಿಂದ 50% ತನಕನು ಇದ್ರಾಗ ಉಳಿದೈತ್ರಿ ಆಕಳದ. ಆಮೇಲೆ ಇಲ್ಲಿ ಇದಕ್ಕೆ ಬೇಕಾದಂತ ಎಲ್ಲಾ ರಾಗಿ ಹುಲ್ಲಾಗ್ಲಿ ಪ್ರತಿಯೊಂದು ಇಲ್ಲಿ ಯಥೇಚ್ಛವಾಗಿ ಸಿಗ್ತತ್ರಿ. ನಮ್ದು ಜಮೀನ್ ಇದೆ, ತೋಟ ಇದ್ದಿರೋ ಕೂಡ ಅದ್ರಾಗ ನಡಬರಕ ರಾಗಿ ಗೀಗಿ ಅಂದ್ರೆ ಮೆಕ್ಕೆಜೋಳ ಅದನ್ನೆಲ್ಲ ಬೆಳೆಸಿ ಹಂಗೆ ಹಸೆ ಮೇವೆಲ್ಲ ಕಟ್ ಮಾಡಿ ಹಾಕ್ತಿರ. ಒಂದ್ಕೊಂದು ಎಲ್ಲ ಅನುಕೂಲ ಐತ್ರಿ. ಆ ಲೇಬರ್ದು ಸಮಸ್ಯೆ ಏನಿಲ್ಲ. ಲೇಬರ್ ಸಮಸ್ಯೆ ಇಲ್ಲ, ಲೇಬರ್ದ ಏನ್ ಸಮಸ್ಯೆ ಇಲ್ಲ. ಎಷ್ಟು ಜನ ಅದಾರ ಲೇಬರ್ ಸ್ವಾಮ್ಯಾರ? ಈಗ 6 ಜನ ಅದಾರೆ. ಈ 6 ಜನದಲ್ಲಿ ಈಗ ಸದ್ಯಕ್ಕೆ ನಮ್ಮವು ಹಾಲು ಕಡಿಮೆ ಆಗ್ಯಾವ್ರಿ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40-45 ಆಕಳ ಇನ್ನು 1-1.5 ತಿಂಗಳಲ್ಲಿ ಈತಾವ್ರಿ. ಅಂದ್ರೆ ಈಗ ಒಂದು 7 ತಿಂಗಳು 8 ತಿಂಗಳು ಪ್ರೆಗ್ನೆನ್ಸಿ ಅದಾವ್ರಿ. ಈಗ ಸದ್ಯಕ್ಕೆ ಈಗ ಒಂದು 45 ಆಕಳದ್ ಮಾತ್ರ ಹಾಲು ಬರ್ತಾ ಇತ್ರಿ. ಈಗ ಇನ್ನೂ ಒಂದು 40-45 ಆಕಳದ್ದು ಸ್ವಲ್ಪ ಹೆಚ್ಚು ಕಡಿಮೆ 1.5 ತಿಂಗಳು ಬೇಕ್ರಿ. ಅಂದ್ರೆ ಈ ವಾರದಾಗೂ ಹೋದವ್ರಿ, ಇವೆಲ್ಲ ಈ ವಾರದಾಗೂ ಹೋದವ್ರೆ. ಮುಂದಿನ ವಾರದಾಗೂ ಅದಾವ 1 7-8 ಅದಾವ್ರಿ. ಒಟ್ಟು ಇನ್ನೂ ಒಂದು 1.5 ತಿಂಗಳೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ 30-35 ಈತಾವ್ರಿ. ಒಂದು 10-20 ಸ್ಟಾಪ್ ಆಗಿರ್ಬೇಕು. ಒಂದ್ 10 ಸ್ಟಾಪ್ ಆದ್ರೆ 10 ಈ ಕಡೆ ಬರಂಗಿರ್ಬೇಕ್ರಿ. ಈ ಸಲ ಕೆಲವೊಂದು ವಾತಾವರಣಕ್ಕೆ ಅದಕ್ಕೆ ಇದಕ್ಕೆ ಸರಿಯಾಗಿ ಅವು ಟೈಮ್ ಸರಿಯಾಗಿ ಕಟ್ಕೊಂಡಿಲ್ಲ. ಹಂಗಾಗಿ ಸ್ವಲ್ಪ ಏರುಪೇರಾಗಿ ಈ ಸಲ ಜಾಸ್ತಿ ಅದಾವ್ರಿ. ಒಂದು 35 ಮೇಲೆ ಇದಾವೆ. ಅದ್ರಾಗ ಒಂದು 70-80 ಒಮ್ಮಗ್ಲ ಏನ್ ಅಂತಂದ್ರ ಪ್ರತಿದಿನ ಎಷ್ಟು ಲೀಟರ್ ಹಾಲು ಆಗ್ಬೋದು ಸ್ವಾಮ್ಯಾರ? ಅಲ್ಲ, ಈ ಸದ್ಯಕ್ಕೆ ಒಂದ್ 800 ಲೀಟರ್ ಆಗುತ್ತೆ ಈಗ ಪ್ರೆಸೆಂಟ್ ಎಲ್ಲ ಇದಾಗ 1000 ದಾಟ್ತತ್ರಿ. ಅಂದ್ರೆ ಅವು ಇದಾಗ ಈ ಕಡೆ ಇವೇನಾಗ್ತಾವ, ಇವು ಪ್ರೆಗ್ನೆನ್ಸಿ ಇರ್ತಾವ್ರಿ ಒಂದೊಂದು. ಈಗ 3 ತಿಂಗಳು 4 ತಿಂಗಳು ಇರ್ತಾವಲ್ಲ, ಅವ್ನು ಸ್ಟಾಪ್ ಮಾಡ್ತೀವಿ, ಅವು ರೈಸ್ ಆಗ್ತಾವ. ಅಂದ್ರೆ ಅವರೇಜ್ 1000 ಲೀಟರ್ ಲೆಕ್ಕಾಚಾರಕ್ಕೆ
ಮಾಡ್ಕೊಳ್ತಾರೆ. ಬಟ್ ಇವಕ್ಕೆ ಸೆಮೆನ್ ಹಾಕೋದು ಫಿಕ್ಸ್ ಸೆಮೆನ್ ಹಾಕ್ಸ್ತೀರಾ ಅಥವಾ ನಾರ್ಮಲ್ ಇಲ್ಲ ನಮ್ದೇ ಓರಿ ಐತ್ರಿ. ನಮ್ದೇ ಒಳ್ಳೆ ತಳಿದು ಒಂದು ಓರಿ ಇಟ್ಕೊಂಡಿವ್ರೆ. ತೀರಾ ಎಮರ್ಜೆನ್ಸಿಗೆ ಮಾತ್ರ ಇದನ್ನ ಸೆಮೆನ್ ಹಾಕ್ಸ್ತೀರಾ? ಓರಿಲ್ ಕಟ್ಟಿಸ್ಬಿಡ್ತೀರಾ ನೀವು? ಓರಿ ಇದ ಓರಿ ರೀ, ಬಹಳ ಸಾಧ್ಯ ಇದು. ಒಂದು ಓರಿನ ಸಾಕ್ಕೊಂಬಿಟ್ರಿ. ಇದು ಮತ್ತೆ ಬೇಕೇ ಬೇಕ್ರಿ, ಒಂದು ಓರಿ ಇದ್ರೇನೆ ಚೆನ್ನಾಗ. ನೋಡಿ ಸ್ನೇಹಿತರೆ, ನಾವೆಲ್ಲ ಹೆಚ್ಚಪ್ ಓರಿಗಳು ಯಾರು ಕಟ್ಕೊಂಡಿರಲ್ಲ, ಆದ್ರೆ ನಮ್ಮ ಸ್ವಾಮಿಯಾರು ಕ್ರಾಸಿಂಗಿಗೆ ಅಂತ ಒಂದು ಹೆಚ್ಚಪ್ ಓರಿನ ಕಟ್ಕೊಂಡ್ಬಿಟ್ಟಾರ. ಇಲ್ಲೇ ನಿಮ್ ಸ್ನೇಹಿತರದಂದ್ರಲ್ಲ ಸ್ವಾಮಿಯಾರ? ನಮ್ಮ ಸ್ನೇಹಿತರದಲ್ಲಿ ಬೀಡಿ ಚೆನ್ನಾಗೈತ್ರಿ. ಇದ್ರ ಮಗಳು ಬಂದವ್ರಿ ಈಗ ಒಂದು ಸುಮಾರು ಒಂದು 30-35 ತರ ಬಂದವ್ರಿ. ಇದ್ರದ್ದು ಇದು ಸೈಜ್ ಏನೈತಿ ಸ್ವಾಮಿಯಾರ ಶೆಡ್ದು? ಇದು ಶೆಡ್ದು 36, 335 ಜನ ಇರ್ಬೇಕ್ರಿ. 35-36 ಐತ್ರಿ. ಹಿಂಗ್ ಉದ್ದ. ವಾವ್, ಇಲ್ಲಿ ನೋಡಿ ಬರೀ ಹಿಂಗ ಅಗ್ಲ 36 ಅಂತ, ಹಿಂಗ್ ಉದ್ದ ಬಂದು 336. ಎಷ್ಟು ಬಂದಿದೆ ಸ್ವಾಮಿ ಇದ್ರ ಖರ್ಚು? ಇದು ಅವಾಗ ಇದು ಒಂದು 60 ಲಕ್ಷ ಐತಿ. ಅವಾಗ 60 ಲಕ್ಷ ಇದಕ್ಕೆ ಅಂದ್ರೆ ಲೋನ್ ಮಾಡಿದ್ರ? ಇಲ್ಲ, ಲೋನ್ ಮಾಡಿದಿರಿ. ಲೋನ್ ಅವಾಗ 1 ಕೋಟಿ ಲೋನ್ ಕೊಟ್ಟಿದ್ರಿ. ಯಾವ ಸ್ಕೀಮ್? ಯಾವ ಸ್ಕೀಮು ತಗೊಂಡಿಲ್ಲ ನಾವು, ಯಾವ ಸ್ಕೀಮು ತಗೊಂಡಿಲ್ಲ, ಏನಿಲ್ಲ. ನಮ್ಮ ಪಾಡಿ ನಾವು ತಗೊಂಡಿವಿ, ನಮ್ಮ ಪಾಡಿ ನಾವು ದುಡ್ಡು ತೀರ್ಸ್ತಾ ಇದೀವಿ ಅಷ್ಟೇ. ಪರ್ಸನಲ್ ಲೋನ್ ತಗೊಂಡಿದ್ರ? ಹೌದೌದು. ಇದ್ರ ಯಾವ ಸ್ಕೀಮು ಯಾವ್ದು ಆಡ್ ಆಗಿಲ್ಲ, ಏನು ಮಾಡಿಲ್ಲ. ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಂಡಿಲ್ಲ. ಏನ್ ಸ್ವಾಮ್ಯಾರ ಇದೆ ಏನ್ ಮಾಡಿದ್ರಿ? ಯಾವ್ದಾದ್ರು ಒಂದು ಸ್ಕೀಮ್ನಾಗ ಹಂಗೆ ಹಿಂಗೆ ಅಂತಂದ್ರೆ ಅವೆಲ್ಲ ಏನು ನಾವು ರಗಳೆ ಮಾಡ್ಕೊಳಕ್ ಹೋಗಿಲ್ಲ, ಎಲ್ಲೂ ಅಡ್ಡಾಡಕ್ ಹೋಗಿಲ್ಲ. ಇಷ್ಟು ನಡೀತದೆ, ಇಷ್ಟು ನಡೆಸ್ಕೊಂಡು ಹೊಂಟಿವಿ. ಲೋನ್ ಕ್ಲಿಯರ್ ಆಯ್ತಾ? ಲೋನು ಇನ್ನೊಂದು ಸ್ವಲ್ಪ ಐತಿ. ಅದೇನ ಸ್ವಲ್ಪ ರೊಕ್ಕ ಅದೇ. ಎಷ್ಟು ವರ್ಷ ಆಯ್ತು ಎರಡು ಸ್ವಾಮಿ ಶೆಡ್ ಮಾಡಿಸಿ? ಈಗ ಇದು ಒಂದು ಹತ್ತತ್ರ 3 ವರ್ಷ ಆಯ್ತು. ಈಗ 3 ವರ್ಷ ಆಯ್ತು. ನೋಡಿ, ನಾವೆಲ್ಲ ಸಣ್ಣ ಬಂಡವಾಳ ಅಥವಾ ಸಣ್ಣ ಸಾಲ ಮಾಡಿ ಒಂದೇನಾರು ಉದ್ಯೋಗ ಮಾಡಕ್ ಎದರ್ತೀವಿ. ಅದ್ರ ಸ್ವಾಮಿಯವ್ರು ನೋಡ್ರಿ 60, 70, 80 ಲಕ್ಷ ಅಂತ ಮಾತಾಡ್ತಾರ ಲೋನ್. ಹಂಗಲ್ಲ, ಲೋನ್ ಅದ ಗಟ್ಟಿ ಧೈರ್ಯ ಅಂತ. ಆದ್ರ ಹೈನುಗಾರಿಕೆ ಎಲ್ಲರೂ ಲಾಸ್ ಅಂತ ಮಾತಾಡ್ತಾ ಇರ್ತಾರ ಸ್ವಾಮಿ. ಇಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಏನ್ ಲಾಸ್ ಯಾವ್ದು ಇಲ್ರಿ. ಎಲ್ಲ ಮೇಂಟೆನೆನ್ಸ್ ನಾವ್ ಹೆಂಗ್ ಮಾಡ್ಕೊಂಡು ಹೋಗ್ತೀವಿ ಹಂಗೆ ಅದು ಮೇಂಟೆನೆನ್ಸ್ ಮಾಡ್ಬೇಕ್ರಿ, ನೋಡ್ಬೇಕ್ರಿ. ಮಾಡಾರೇನೋ ಅವ್ರು ಪಾಡಿ ಅವ್ರು ಕೆಲಸ ಮಾಡ್ಕೊಂತಾರ. ಸಣ್ಣ ಪುಟ್ಟ ಆರಾಮಿಲ್ದಾಗ ಏನೈತ ಹಿಂದೆಲೆ ನೋಡ್ಕೊಂಡ್ರೆ ಸ್ವಲ್ಪ ಅನುಕೂಲ. ಸ್ವಲ್ಪ ಲೇಟ್ ಮಾಡಿದ್ರೆ ಅದೇ ಕಷ್ಟ ಆಗತ್ತೆ. ಮತ್ತೆ ಕೆಸಲ್ ಬಾವ್ ಅಂದ್ಕೂಳೆ ಬೇಗ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡಕ ಮಾಡಿ 1-2 ಇಂಜೆಕ್ಷನ್ ಮಾಡಿದ್ರೆ 1 ತಾಸು 2 ತಾಸಿನ ಕಡೆ ಆರಾಮಾಗಿ ಮತ್ತೆ ಸಾಯಂಕಾಲ ರೀತಿ ಹಾಲು ಕೊಡ್ತದೆ. ಇಲ್ಲಪ್ಪ ಅಂದ್ರೆ ಮತ್ತೆ ಅದು ಲಾಸ್ ಅನ್ನೋದು ವೇಸ್ಟ್. ಈಗ ನಿಮ್ಮ ಹತ್ರ ಜರ್ಸಿ ಎಷ್ಟದವು, ಎಚ್.ಎಫ್ ಎಷ್ಟದ ಸ್ವಾಮಿ? ಜರ್ಸಿ ಒಂದು 4 ಬಿಟ್ರೆ ಉಳಿಕೆಲ್ಲ ಎಚ್.ಎಫ್ ಅದಾವ್ರೆ. ಜರ್ಸಿದು ಹಾಲು ಸ್ವಲ್ಪ ಕ್ವಾಲಿಟಿ ಬರ್ತರಿ. ಕ್ವಾಲಿಟಿ ಅಂದ್ರೆ ಒಂದು 4.5, 5.5 ತನಕ 6 ತನಕನೂ ಫ್ಯಾಟ್ ಬರ್ತಾವ್ರಿ. ಹೌದ್ರಿ? ಯಾವ್ದು ಜರ್ಸಿವ್ರಿ. ಇವೆಲ್ಲ 3.5, 4.5 ಲಾಸ್ಟ್ ರೀ ಫ್ಯಾಟು SNF. ಈಗ ನಿಮ್ 100 ಆಕಳ ಸೇರಿ 6 ಮಂದಿ ಮೇಂಟೈನ್ ಮಾಡ್ತಾ ಇದ್ರ ಅಂದ್ರೆ 6 ಜನ ಅದ್ರಂದ್ರೆ 35-40 ಆಕಳ ಸ್ಟಾಪ್ ಮಾಡಿವಲ್ಲ, ಡ್ರೈವ್ ಮಾಡಿವಲ್ಲ, ಅವಕ್ ಏನು ಇಂಡದು ಏನು ಕೆಲಸ ಇರಲ್ಲ. ಅವ್ರೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮೇಂಟೈನ್ ಮಾಡ್ಕೊಂತಾರ್ರಿ. ಯಾವಾಗ ಒಂದೊಂದು ಈಗಕ್ಕೆ ಚಾಲು ಆಗ್ತಾವ್ರೆ, ಇನ್ನು 10-15 ಇದಾಗ ಅವ್ರ ಕಡೆ ಯಾರಾದ್ರೂ ಇನ್ನೊಬ್ರು ಮತ್ತೆ ಕರ್ಕೊಂತಾರ್ರಿ. ಮತ್ತೆ ಅವ್ರಿಗೆ ಇನ್ನೂ ಕೆಲಸ ವಜ್ಜೆ ಆಯ್ತಂದ್ರೆ ಇನ್ನೊಬ್ರು ಕರ್ಕೊಂತಾರೆ. ಒಟ್ಟ ಅದೇನು ಸಮಸ್ಯೆ ಇಲ್ಲ. ಈಗ ಏನಂದ್ರೆ ಕೆಲಸ ಕಡಿಮೆ ಐತಲ್ಲ, ಕೆಲಸ ಕಡಿಮೆ ಇರೋದಕ್ಕೆ ಅವ್ರು 5 ಜನ 6 ಜನ ಮೇಂಟೈನ್ ಮಾಡ್ಕೊಂತಾರೆ. ಪೇಮೆಂಟ್ ಎಲ್ಲ ಹೆಂಗಿರುತ್ತೆ ಸ್ವಾಮಿ? ಪೇಮೆಂಟ್ ಒಂದು ಆಕಳಕ್ಕೆ 1200 ರೂಪಾಯಿ ರೀ. ಒಂದು ಆಕಳಕ್ಕೆ 1200 ರೂಪಾಯಿ ಒಂದು ತಿಂಗಳಿಗೆ. 1,20,000 ಆಗ್ತದ್ರಿ 6 ಜನಕ್ಕೆ ಸೇರಿ. 6 ಜನಕ್ಕೆ ಸೇರಿ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಕೊಡ್ತೀರಿ, ಯಾಕಂದ್ರೆ ಅದು ಇಂಡವ್ ಕಡಿಮೆ ಇದಾವಲ್ಲ. ಈಗ 1 ಲಕ್ಷ ಕೊಡ್ತೀರ. ಆಮೇಲೆ ಅವು ಇದು ಅಂದ್ರೆ ಮತ್ತೆ ಅದೇ ಲೆಕ್ಕಕ್ಕೆ 1200 ರೂಪಾಯಿ. ಒಟ್ಟು ಇಂಡ ಲೆಕ್ಕದವು 1200 ರೂಪಾಯಿ. ಅವು ಡ್ರೈ ಇರೋವನ್ನ 1,000 ರೂಪಾಯಿ ಲೆಕ್ಕಾಚಾರ. ಈಗ ಸಗಣಿ ಗೊಬ್ಬರ ಅದೆಲ್ಲ ನಾವು ಒಂದು ವರ್ಷಕ್ಕೆ 20 ಲಕ್ಷ ರೂಪಾಯಿ ಸಗಣಿ ಗೊಬ್ಬರ ಆಗುತ್ತೆ. ಒಂದು ವರ್ಷಕ್ಕೆ 20 ಲಕ್ಷ ರೂಪಾಯಿ ಸಗಣಿ ಗೊಬ್ಬರ ಆಗುತ್ತೆ. 20 ಲಕ್ಷ ಸಗಣಿ ಗೊಬ್ಬರ ಆಗತ್ತೆ. ಈಗ ಒಂದೊಂದು ಟೈಮ್ ನಮಗೆ ಸಗಣಿ ಗೊಬ್ಬರದ್ದೇ ಲೆಕ್ಕ ಬರ್ತತೆ, ಅಂದ್ರೆ ಅಷ್ಟು ಖರ್ಚಿರ್ತತ್ರಿ ಒಂದೊಂದ್ ಟೈಮ್. ಈಗ ನೋಡ್ರಿ, ಈಗ ಶೇಂಗಾ ಹಿಂಡಿ ಸುಮಾರು 57-58 ರೂಪಾಯಿ ಆಗೈತ್ರಿ. ಈಗ ನಮಗೆ 40 ರೂಪಾಯಿ ಇದ್ರೆ ವರ್ಕೌಟ್ ಆಗುತ್ತೆ. ಹಂಗಾಗಿ ಈಗ ಕಷ್ಟ. ಈ ತರ ಈಗಿದ್ದ ಈ ತರ ಲಾಸ್ ಬರ್ತದೆ. ಇದು ನಾವು ಈಗ ಸದ್ಯಕ್ಕೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ 2 ವರ್ಷದ ಮೇಲೆ 3-4 ತಿಂಗಳಾಯ್ತ್ರಿ. ಹೆರಿಟೇಜ್ ಕಂಪ್ನಿಗೆ ಹಾಕ್ತಿವ್ರಿ. ಅವ್ರದೇ ಫೀಡ್ ಐತ್ರಿ, ಅವ್ರದ್ದು ಫೀಡ್ ಚೆನ್ನಾಗ್ ಬರ್ತೈತಿ. ಹಂಗಾಗಿ ಅವ್ರದ್ದು ನಮ್ಗೆ ವರ್ಕೌಟ್ ಆಗುತ್ತೆ. ಇಂಡಿ 40, 42, 43 ಇದ್ರೆ ವರ್ಕೌಟ್ ಆಗತ್ರಿ. ಅದ್ರ ಮೇಲೆ ಹೋಯ್ತು ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ದಿನಕ್ಕೆ 1 ಕ್ವಿಂಟಲ್ ಇಂಡಿ ಬೇಕ್ರಿ. ಇದು ಈ ಫಾರಂ ಮೇಂಟೈನ್ ಮಾಡಕ್ಕೆ ಒಂದ್ ದಿನಕ್ಕೆ 1 ಕ್ವಿಂಟಲ್. 1 ಕ್ವಿಂಟಲ್. ಓಕೆ, 1 ಕ್ವಿಂಟಲ್ ಅಂದ್ರೆ ನಮಗೆ ಅದು ಬಹಳ ಕಷ್ಟ ಆಗತ್ತೆ. ಈಗ ಒಂದು ದಿನಕ್ಕೆ ಇವಕ್ಕೆ ಹುಲ್ಲು ಎಷ್ಟು ಹಾಕ್ತಿರಿ, ಏನೇನು ಇದ್ರ ಆಹಾರ ಕ್ರಮ ಹೆಂಗಿರ್ತಂತ? ಹುಲ್ಲು ಏನಿಲ್ಲ, ಇದನ್ನ ನಾವು 1 ಹಸೆ ಮೇವ್ರಿ, 2 ಒಣ ಮೇವು. 1 ಹಸೆ ಮೇವು, 2 ಒಣ ಮೇವು. 2 ಮೇವು ಅಂದ್ರೆ 2 ರಾಗಿ ಹುಲ್ಲೆ 2 ಟೈಮ್. 1 ಸಲ ನೇಪೇರು. ನಮ್ದು ಮುಂಗಾರಿ ಈ ಟೈಮ್ನಾಗ ಏನಾದ್ರು ಈ ಸಜ್ಜೆ, ಮೆಕ್ಕೆಜೋಳ, ರಾಗಿ ಇದ್ರೆ ಅದನ್ನ ಹಸೆದೇ ಕಟ್ ಮಾಡ್ತೀವಿ. ಅಂದ್ರೆ ಆಲ್ಗಳಿಗೆ ಬರಂಗಾಗಿ ಸೈಲೇಜ್ ಮಾಡೋ ಬದಲು ನಾವು ಡೈರೆಕ್ಟ್ ಹಾಕ್ತಿವಿ ಅಷ್ಟೇ. ಆಲ್ಗಳಿದ್ದಾಗ ಹಾಕ್ತಿವ್ರಿ.
ವರ್ಕೌಟ್ ಆಗುತ್ತಾ ಸೌಮ್ಯರ ಹಂಗತೆ ಮಾಡಿದ್ರೆ? ಆಗತ್ತೆ ರೀ. ಅಂದ್ರೆ ಸೈಲೇಜ್ ಆದ್ರೆ ಈಡ್ ಆಗುತ್ತಾ, ಹಸೆದಾದ್ರೆ? ಸೈಲೇಜ್ ಅಂದ್ರೆ ನಾವು ಸ್ವಂತ ಮಾಡ್ಕೊಂಡ್ರೆ ನಮಗೆ ವರ್ಕೌಟ್ ಆಗತ್ತೆ. ಅದು ಈಗ 7.5-8 ರೂಪಾಯಿ ಐತ್ರಿ ಕೆಜಿ. ಅದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಈಗ ಹಾಲಿನ ರೇಟು ಎಲ್ಲಾ ಫುಡ್ ಫೀಡ್ ಎಲ್ಲದನ್ನು ದುಬಾರಿ ಆಗ್ತಾ ಐತ್ರಿ. ಇದು ಹಾಲಿನ ರೇಟ್ ಮಾತ್ರ ಏನು ಏರುಪೇರು ಆಗ್ತಾ ಇಲ್ಲ. ಅದೇ ಲೆಕ್ಕಾಚಾರ ಈಗ 2 ವರ್ಷದಿಂದ ಅದೇ ರೇಟೇ ಇದೆ. ಹಂಗಾಗಿ 1 ರೂಪಾಯಿ ಹಿಂದೆ ಮುಂದೆ ಆಗುತ್ತೆ ಅಷ್ಟೇನೆ. 1 ರೂಪಾಯಿ ಒಂದ್ಸಲ ಏರಿಸ್ತಾರೆ, ಒಂದ್ಸಲ ಮತ್ತೆ 60 ಪೈಸೆ 80 ಪೈಸೆ 90 ಪೈಸೆ ಕಡಿಮೆ ಮಾಡ್ತಾರೆ ನಮ್ಮ ಕಂಪ್ನಿಯಲ್ಲಿ, ಯಾವುದು ಹೆರಿಟೇಜ್ ಕಂಪ್ನಿಯಲ್ಲಿ. ಈಗೇನೋ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಏನೋ ಮತ್ತೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಅವಾಗ ಮತ್ತೆ ಸ್ವಲ್ಪ ಅನುಕೂಲ ಆಗುತ್ತೆ. ಬರ್ರಿ ಸೌಮ್ಯರ ಬಣಿವೆಯಲ್ಲಿ ತೋರ್ಸ್ ಬರ್ರಿ. ಬಣಿವೆ ಅಲ್ಲೇ ಐತಿ ಬರ್ರಿ ಹೊರಗಡೆ. ಇದು ಒಂದ್ ಸ್ವಲ್ಪ ಹೈಬ್ರಿಡ್ ಅನಿಸ್ತದ್ರಿ. ಅದ್ರ ಕಷ್ಟ ಅವಲ್ಲ ನಮ್ಮ ಕಡೆ ಸ್ವಲ್ಪ ನಾವು ಇಲ್ಲಿ ಅನುಭವ ನೋಡಿದ್ರೆ. ಹೈಬ್ರಿಡ್ ಅಂತ ಹೆಂಗ್ ಗೊತ್ತಾಗುತ್ತೆ ಸೌಮ್ಯರ? ಬ್ರೀಡ್ ಅಲ್ಲ, ಅದ್ರದ್ದು ಈಗ ಮುಖಾಚರ್ಯ ಆಗ್ಲಿ, ಚರ್ಮ ಆಗ್ಲಿ, ಅದ್ರ ಕಲರ್ ಪ್ರತಿಯೊಂದು ಅದು ಗೊತ್ತಾಗತ್ತೆ. ಆದ್ರೆ ಸ್ವಲ್ಪ ಬೇಸಿಗೆ 3-4 ತಿಂಗಳು ಅದನ್ನ ಜೋಪಾನ ಮಾಡ್ಕೊಳ್ಳೋದ ಕಷ್ಟ. ಎಷ್ಟನೇ ಸೂಲ್ ತಗೊಂಡ್ ಬರ್ತೀರಿ ಸೌಮ್ಯರ ನೀವು? ನಾವೆಲ್ಲ 2ನೇ ಸೂಲೇ ತರ್ತೀವಿ. 2ನೇ ಸೂಲ್. 1ನೇ ಸೂಲ್ ಯಾವ ತಂದಿಲ್ಲ, ಅವು ನಮಗೆ ಹಾಲ್ ಬರಲ್ಲ. 2ನೇ ಸೂಲ್ ತರ್ತೀವಿ. ಕೆಲವೊಂದು ಟೈಮ್ 3ನೇ ಸೂಲ್ ಇದ್ದು ತಂಬರ್ತೀವಿ. ಎಷ್ಟು ಸೂಲ್ ನಿಮ್ಮ ಹತ್ರ ಏವರ್ಗೆ ಇಟ್ಕೊಂಡ್ರಿ? ಇದು ನಾವು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ 8-10 ಸೂಲ್ ಆರಾಮ್ ತೊಂದ್ರೆ ಇಲ್ದಂಗೆ ಇರ್ತವೆ. ಏನು ಹೌದೌದು, ನಮ್ಮ ಹತ್ರ 10 ಸೂಲ್ನೇವು ಒಂದು ಎಷ್ಟೋ ಅದಾವ್ರಿ. ಅಂದ್ರೆ ಅವು ಈಗ ಇಲ್ಲವು 10 ಸೂಲ್ ಇದಾವ್ರಿ. ನೋಡಿ, ಇದು ಒಳ್ಳೆ ಬ್ರೀಡ್ ಅಂತಂದು ಬರೀ ಕಣ್ಣು ನೋಡೋಷ್ಟ್ರಲ್ಲಿ ಗೊತ್ತಾಗ್ಬಿಡುತ್ತಾ? ಈ ಕಣ್ಣು ನೋಡತ್ಲೆ ಗೊತ್ತಾಗ್ಬಿಡುತ್ತೆ. ಅದಿಲ್ ಸೌಮ್ಯ ರೆಡ್ ಕಲರ್ ಅದ, ಆ ಕಣ್ಣು ನೋಡತ್ಲೆ ಒಳ್ಳೆ ಬ್ರೀಡ್ ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇವು ಸ್ವಲ್ಪ ಬ್ಯಾಸಿಗೆ ತಡೆಯೋದ್ ಕಷ್ಟ. ಇವು ಈ ಟೆಂಪರೇಚರ್ ಲೆಕ್ಕ ಹಾಕ್ಬಿಟ್ರೆ ಸ್ವಲ್ಪ ವಜ್ಜಿನೇ. ಇವ್ ನೋಡಿ, ಹುಲ್ಲು ಒಯ್ಯಾಕ ಒಳಗಡೆ ಹುಲ್ಲು ಇದು ತಗೊಂಡ್ ಹೋಗಕ್ ಈ ತರ ಬಂಡಿ ಮಾಡ್ಕೊಂಬಿಟ್ರ. ಹಸಿಮೇವಾದ್ರೆ ಟ್ಯಾಕ್ಟ್ರಿ ಸೀದಾ ಹೋಗುತ್ತೆ ಅದು ಒಳಗ ಹೋಗ್ಬಿಡುತ್ತೆ. ಇವು ಅಂದ್ರೆ ಏನು ಸಮಸ್ಯೆ ಇಲ್ಲ, 5-6 ಪೆಂಟ್ ಹಾಕೊಂಡು ಎಳ್ಕೊಂಡು ಹೋಗ್ಬಿಡ್ತಾರ್ರಿ. ಹಸಿಮೇವ್ ಇದ್ರೆ ಮಾತ್ರ ಹಾಕಕ್ಕಾಗಲ್ಲ, ಟ್ಯಾಕ್ಟ್ರಿ ಬೇಕೇ ಬೇಕಲ್ಲ ಸೌಮ್ಯರ? ಟ್ಯಾಕ್ಟ್ರಿ ಅಂದ್ರೆ ಒಂದ್ 10 ನಿಮಿಷ ಆಗಲ್ರಿ, ಇಲ್ಲಿಂದ ಹಾಕ್ಯಂತ ಹೋಗ್ಬಿಡ್ತಾರೆ ಲಾಸ್ಟ್ ವರ್ಗ. ನಾವು ಚಾಪ್ ಕಟ್ಟೆ ಮಾಡಲ್ಲ, ಹಂಗೆ ತಿಂತಾವ್ರಿ ಅವು. ಅದನ್ನೇ ಏನು ಉಳಿಸ್ದಂಗ್ ತಿಂತಾವ್ರಿ. ಮತ್ತೆ ಅದು ಎಕ್ಸ್ಟ್ರಾ. ನೀವು ಚಾಪ್ ಕಟ್ರಿಂದ ಚಾಪ್ ಮಾಡ್ತೀರಾ ಅನ್ಕೊಂಡಿದ್ದೆ. ಇಲ್ಲ ಒಟ್ಟ ನಾವು ಮಾಡೇ ಇಲ್ರಿ ಸೌಮ್ಯರ. ಏನ್ರಿ ಇದು ಬಣಿವಿ? ಇದು ಈಗ ಸದ್ಯಕ್ಕೆ ಅಂದ್ರೆ ಇದನ್ನ ಬಳಸಲ್ರಿ, ಇದನ್ನ ಸ್ಟಾಕ್. ಇದು 1 ವರ್ಷಕ್ಕ? 1 ವರ್ಷದ್ದಲ್ಲ, ನಮಗೆ ಮುಂಗಾರಿಗೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಮೇವಿಂದ ಕೊರತೆ ಆಗ್ತಲ್ಲ, ಅವಾಗ ಇದನ್ನ ಬಳಸೋದು. ವಾ ಸ್ನೇಹಿತರೆ ನೋಡಿ, ಎಂತ ದೊಡ್ಡ ಬಣಿವಿ ಇದು. ಎಷ್ಟು ತಿಂಗಳಾಗುತ್ತೆ ಸೌಮ್ಯರ ಇಷ್ಟು ಹುಲ್ಲು? ಇದು ಒಂದ್ 4 ತಿಂಗಳಾಗುತ್ತೆ ನೋಡ್ರಿ. ಇದು 4 ತಿಂಗಳು ಅಷ್ಟೇ? ಇದು ಜೂನ್ ನಲ್ಲಿ ತೆಗಿತೀವ್ರಿ ಇದನ್ನ. ಇಷ್ಟು ದೊಡ್ಡ ಬಣಿವಿ 4 ತಿಂಗಳಾಗತ್ತಂತ ಬರೀ? 4 ತಿಂಗಳಂದ್ರೆ 100 ಹಾಕ್ಲಲ್ರಿ. ಇದು 53-54 ಲೋಡ್ ಐತ್ರಿ. 53-54 ಲೋಡ್. 53-54 ಲೋಡ್. ಇದು ಇದನ್ನ ಒಟ್ಟ ಏನ್ ಟಚ್ ಮಾಡಲ್ಲ, ಎಲ್ಲ ಇದನ್ನ ಮಾಡಿರ್ತೀವ್ರ. ಜೂನ್ ನಿಂದ ಇದನ್ನ ಓಪನ್ ಮಾಡ್ತೀವ್ರಿ. ಈ ಬಣಿವಿ ಆಗಕ್ಕೆ ಹೊಸ ಮೇವು ಬರ್ತದೆ, ಮತ್ತೆ ಅವಾಗ ಸ್ಟಾಕ್ ಮಾಡ್ತೀವಿ. ಈಗ ನೆಕ್ಸ್ಟ್ ಈಗ ಮುಂದಿನ ವಾರದಿಂದ ಮತ್ತೆ ಖರೀದಿರಿ. ಈಗ ಬೇಸಿಗೆ ರಾಗಿ ಹುಲ್ಲೆಲ್ಲ ಬಂದತ್ರಿ. ಈಗ ಮತ್ತೆ ನಮಗೆ ಒಂದು 50-60 ಲೋಡ್ ಆ ಕಡೆ ಸ್ಟಾಕ್ ಮಾಡ್ಕೊಳತ್ರಿ. ಅಂದ್ರೆ ವರ್ಷದಲ್ಲಿ 2 ಸರಿ ಫಿಕ್ಸ್ ಖರೀದಿ ಆಗಾರ ನಿಮ್ದು? 2 ಸಲ ಮಾಡ್ಲೇಬೇಕ್ರಿ, ಇಲ್ಲಾಂದ್ರೆ ನಡೆಯಲ್ಲ. ಈಗ ಇಷ್ಟು ಹುಲ್ಲಿಗೆ ಎಷ್ಟು ಲಕ್ಷ ಆಗುತ್ತೆ ಸೌಮ್ಯರ? ಈಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5-5.5 ಲಕ್ಷ ಆಗುತ್ತೆ. 5.5 ಲಕ್ಷ. ಈ ತರ 2 ಸರಿ ತಗೋಬೇಕಾ 3 ಸರಿ ತಗೋತೀರಾ? ಹಂಗಲ್ಲ, ಈಗ ನಾವು ಈ ಪೆಂಡಿ ಲೆಕ್ಕ ಆದ್ರೂ ಕೂಡ ಬಣಿವಿ ಲೆಕ್ಕ ಆದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 14-15 ಲಕ್ಷ ರೂಪಾಯಿ ಮೇವು ಬೇಕು ಪ್ರತಿ ವರ್ಷ. ಒಂದು ವರ್ಷಕ್ಕೆ ಅದೇ ಪ್ರತಿ ವರ್ಷ 14-15 ಲಕ್ಷ. 14-15 ಲಕ್ಷ ರೂಪಾಯಿ ಇದ್ದು ಒಣ ಹುಲ್ ಬೇಕ್ರಿ. ಈಗ ನೇಪೇರ್ ಏನೈತಲ್ಲ, ಈಗ ನೇಪೇರ್ ನಮ್ದೇ ಒಂದು 6 ಎಕರೆ ಐತ್ರ. 6 ಎಕರೆ ಬರೀ ನೇಪಿಯರ್? 6 ಎಕರೆ ನೇಪೇರ್ ಐತಿ. ಒಂದು ಮೇವು ಹಾಕ್ತಿವ್ರಿ, ಅದನ್ನ ಒಂದು ಮೇವು ನೇಪೇರ್ ಹಾಕ್ತಿವ್ರ, 2 ಟೈಮ್ ಫುಡ್ ಕೊಡ್ತೀವ್ರಿ, ಫೀಡ್. ಅಂದ್ರೆ ಎಲ್ಲಾ ಮಿಕ್ಸ್. ಅದು ನಾವು ಈಗ ಯಾವ್ದಾವ್ ಟೈಮ್ನಾಗ ಯಾವ್ದಾವ್ದು ಅನುಕೂಲ ಸಿಗ್ತದ ಅದನ್ನ ಆ ತರ ಏನೋ ಅಂತಾರಲ್ಲ, ಅಂದ್ರೆ ಇದಾ ಟೈಮ್ ಹಿಂಗ ಹಾಕ್ಬೇಕು, TMR ಮಾಡ್ಬೇಕು. ಅಲ್ಲ ಮಾಡ್ಬೋದ್ರಿ, ಯಾವ್ದ್ ಮಾಡಿದ್ರು ತಪ್ಪೇನಲ್ಲ. ನಾವ್ ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಮಗೆ ಇಷ್ಟು ಮೇಲೆ ಅನುಕೂಲ ಏನ್ ತೊಂದ್ರೆ ಇಲ್ಲ ಹೊಂಟಿದೆ. ಈಗ TMR ಮಾಡೋದಾಗ್ಲಿ, ಸೈಲೇಜ್ ತರೋದಾಗ್ಲಿ, ಸೈಲೇಜ್ ಕಾಸ್ಟ್ಲಿ ಆಗ್ತತ್ರಿ. ನಾವೆಲ್ಲ ಏನಂದ್ರೆ ಸೈಲೇಜ್ ಗಿಂತ ಚೆನ್ನಾಗಿ ನಾವು ರಾಗಿ ಹುಲ್ಲು ತೆನೆ ಬರೋ ತನಕ ಬಿಟ್ಟು ಅದನ್ನ ಕಟ್ ಮಾಡಿ ಹಾಕ್ತಿವ್ರಿ. ಮೆಕ್ಕೆಜೋಳನ ಆಲ್ಗಾಳಿ ಬಂದಾಗ ಅದನ್ನ ಕಟ್ ಮಾಡಿ ಡೈರೆಕ್ಟ್ ಹಾಕ್ತಿವ್ರಿ. ಒಳ್ಳೆ ಪ್ರೋಟೀನ್ ಇರುತ್ತಂತ. ಇನ್ನೇನ್ ಬೇಕ್ರಿ, ಅಂದ್ರೆ ನಮ್ದು ಈಗ ಸ್ವಲ್ಪ ಜಮೀನು ಎಲ್ಲ ಅನುಕೂಲ ಇರೋದಕ್ಕೆ ಇಲ್ದಾರೆ ಮತ್ತೆ ಅದನ್ನ ಇದನ್ನ ತಗೊಳ್ಳೇಬೇಕು. ಯಾವ್ದು ಅವರು TMR ಸೈಲೇಜ್ ಆತರ ಮಾಡ್ಕೊಳ್ಳೇಬೇಕು. ನಮಗೆ ಅನುಕೂಲ ಐತಾ, ಆಮೇಲೆ ಕಾಸ್ಟ್ ಕಡಿಮೆ ಆಗತ್ತೆ ನಮಗೆ. ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಮಹದೇವ ಸ್ವಾಮಿ ಅವರ ಹೈನುಗಾರಿಕೆಯ ಬಗ್ಗೆ. ಇದ್ರ ಸಂಪೂರ್ಣ ವಿಡಿಯೋನ ಆಲ್ರೆಡಿ ನಾವು ಮುಂಚೆ ಮಾಡಿದೀವಿ. ಇನ್ನೂ ಅದನ್ನ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ಇಲ್ಲಿ ಮೇಲೆ ಐ ಬಟನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ವಿಡಿಯೋ ನೋಡಿ.
ಈಗ ಅಂದರೆ ಅವರು 100 ಹಸು ಮಾಡಿದ ಮೇಲೆ ಅವ್ರದ್ದು ಡೈರಿ ಫಾರ್ಮ್ ಹೇಗಿದೆ ಅಂತ ನೋಡೋಣ ಅಂತ ನಾನು ಅನ್ಕೋತಾ ಇದ್ದೆ. ಸೊ ಹಂಗಾಗಿ ಬಂದೆ. ನೋಡಿ, ಇವತ್ತು ಹೈನುಗಾರಿಕೆ ಮಾಡೋದಿದೆಯಲ್ಲ, ಅದರಂಥ ಸಾಹಸ ಕೆಲಸ ಇನ್ನೊಂದು ಯಾವುದೂ ಅಲ್ಲ. ಅದನ್ನ ನಮ್ಮ ಮಹದೇವ ಸ್ವಾಮಿ ಅವರು ಕಳೆದ 20-25 ವರ್ಷದಿಂದ ಹೈನುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಅನುಭವ ಇದೆ. ಸೊ ಹಂಗಾಗಿ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ತಿಳಿಸುತ್ತಾ, ನಿಮಗೆ ಅವ್ರದ್ದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಏನಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ಫೋನ್ ಮಾಡಿ ಅವ್ರ ಹತ್ರ ಮಾಹಿತಿ ತೊಗೊಳ್ಳಿ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ದಯವಿಟ್ಟು ಸುಮ್ಮನೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಏನಾದ್ರು ಮಾಹಿತಿಗಳು ಇದ್ದರೆ ಖಂಡಿತವಾಗ್ಲೂ ಫೋನ್ ಮಾಡಿ, ಅವ್ರ ಮಾಹಿತಿಗಳು ತಿಳಿಸ್ಕೊಡ್ತಾರೆ. ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.